ವೆಲ್ಕಮ್ ಟು ಜಿ ಕೆ ಟುಡೆ ಕನ್ನಡ. ಸೊ ಇವತ್ತು ನಾವು 2 ದಿನಗಳ ಕರೆಂಟ್ ಅಫೇರ್ಸ್ ಅಂದರೆ ಡಿಸೆಂಬರ್ 23 ಮತ್ತು ಡಿಸೆಂಬರ್ 24ರ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ಕೆಲವು ನ್ಯೂಸ್ ಪೇಪರಲ್ಲಿ ಬಂದಂಥ ಕೆಲವು ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲನೇದಾಗಿ ಅಗ್ನಿ-4 ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಒಡಿಸ್ಸಾದ ಡಾಕ್ಟರ್ ಅಬ್ದುಲ್ ಕಲಾಂ, ಸೊ ಇದಕ್ಕೆ ಹಿಂದೆ ವೀಲರ್ ಐಲ್ಯಾಂಡ್ ಅಂತ ಕರಿತಿದ್ರು, ಸೊ ಅಲ್ಲಿ ಅಗ್ನಿ-4 ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸೊ ಅಗ್ನಿ-4 ಎನ್ನುವುದು ಇದೊಂದು ಖಂಡಾಂತರ ಕ್ಷಿಪಣಿ. ಸೊ ಎಕ್ಸಾಮಲ್ಲಿ ನಿಮ್ಗೆ ಈ ಥರನೂ ಕೇಳ್ಬೋದು, ಅಗ್ನಿ-4 ಅಂತ ಕೊಟ್ಟು ಅದು ಯಾವ ಥರ ಕ್ಷಿಪಣಿ. ಸೊ ಇದೊಂದು ಖಂಡಾಂತರ ಕ್ಷಿಪಣಿ, ಅಂದರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ನಾವು ದಾಳಿಯನ್ನು ಮಾಡ್ಬೋದು. ಸೊ ನಾವು ಭಾರತದಲ್ಲೇ ಇದ್ಕೊಂಡು ದಕ್ಷಿಣ ಆಫ್ರಿಕಾದ ಮೇಲೂ ಕೂಡ ನಾವು ದಾಳಿ ಮಾಡುವ ಸಾಧ್ಯತೆ ಕೂಡ ಇದೆ. ಓಕೆ, ಸೊ ಇದರ ಕ್ಷಿಪಣಿ ದಾಳಿಯ ವ್ಯಾಪ್ತಿ ಎಷ್ಟು ಅಂತ ಪದೇ ಪದೇ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಅಗ್ನಿ-4 ಕ್ಷಿಪಣಿಯ ದಾಳಿ ವ್ಯಾಪ್ತಿ ಒಟ್ಟು 4000 ಕಿಲೋಮೀಟರ್. ಇನ್ನು ಮಿಸ್ ಮೆಲೋಡಿ ಆಫ್ ಕರ್ನಾಟಕ ಎಂದೇ ಖ್ಯಾತರಾಗಿದ್ದ ಸಂಗೀತ ಗಾಯಕಿಯಾದ ಶ್ಯಾಮ್ಲಾ ಜಾಗೀರ್ದಾರ್, ಸೊ ಇವರು ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಿಧನರಾದರು. ಸೊ ಸೆಂಟ್ರಲ್ ಲೆವೆಲ್ ಎಕ್ಸಾಮಲ್ಲಿ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟೇಟ್ ಲೆವೆಲ್ ಎಕ್ಸಾಮಲ್ಲಿ ಇದೊಂದು ಇಂಪಾರ್ಟೆಂಟ್. ಸೊ ಅವರೊಬ್ಬರು ಖ್ಯಾತ ಸುಗಮ ಸಂಗೀತಗಾರರಾಗಿದ್ದರು. ಸೊ ಅವ್ರು ಹುಟ್ಟಿದ್ದೆಲ್ಲಿ ಅಂದರೆ ಮೈಸೂರಿನಲ್ಲಿ. ಸೊ ಇನ್ನು ನೈಋತ್ಯ ರೈಲ್ವೆ ವಲಯದ ರೈಲ್ ಸೌಧಕ್ಕೆ ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ಪ್ರಶಸ್ತಿ ದೊರೆತಿದೆ. ಓಕೆ, ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ನೈಋತ್ಯ ರೈಲ್ವೆ ವಲಯದ ಮುಖ್ಯ ಇಂಜಿನಿಯರ್ ರಾಜೀವ್ ಕುಮಾರ್ ಮತ್ತು ವಂಶೀಕೃಷ್ಣ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದವರು ಯಾರಂದರೆ ಲೋಕಸಭಾ ಸ್ಪೀಕರ್ ಆದ ಸುಮಿತ್ರಾ ಮಹಾಜನ್ ಅವರು. ಸೊ ಹಾಗಾದರೆ ಪ್ರಸ್ತುತ ರಾಜ್ಯಸಭಾ ಸ್ಪೀಕರ್ ಯಾರು ಅಥವಾ ರಾಜ್ಯಸಭಾ ಸಭಾಪತಿ ಯಾರು? ಕಮೆಂಟ್ ಮಾಡಿ. ಸೊ ಇನ್ನು ಭಾರತದ ಹೋಮ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವರು ಡಿಸೆಂಬರ್ 20ರಂದು ಒಂದು ಟ್ವೀಟನ್ನು ಮಾಡಿದರು. ಸೊ ಅದರಲ್ಲಿ ಅವರು ಭಾರತದ ಟಾಪ್ 10 ಪೊಲೀಸ್ ಠಾಣೆಗಳು, ಅಂದರೆ ಭಾರತದ ಅತ್ಯುತ್ತಮ 10 ಪೊಲೀಸ್ ಠಾಣೆಗಳ ಬಗ್ಗೆ ರ್ಯಾಂಕನ್ನು ಕೂಡ ಅವರು ಅನೌನ್ಸ್ ಮಾಡಿದರು. ಸೊ ಅದರಲ್ಲಿ ನಮ್ಮ ಕರ್ನಾಟಕದ ಗುಡಿಗೇರಿ, ಸೊ ಇದು 5ನೇ ರ್ಯಾಂಕ್ ಪಡೆದಿದೆ. ಸೊ ಗುಡಿಗೇರಿ ಇದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಒಂದು ಊರಾಗಿದೆ. ಇನ್ನು ಫಸ್ಟ್ ಪ್ಲೇಸಲ್ಲಿ ಕಲು, ಇದು ರಾಜಸ್ಥಾನದಲ್ಲಿದೆ. ಸೊ ಫಸ್ಟ್ 5 ಆರ್ ಇಂಪಾರ್ಟೆಂಟ್. ಸೊ ಹೊಂದಿಸಿ ಬರೆಯರಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ಓಕೆ, ಸೊ ಕರ್ನಾಟಕದಲ್ಲಿ ಗುಡಿಗೇರಿ, ಇದನ್ನು ಮಾತ್ರ ನೀವು ನೆನಪಿಟ್ಕೊಳ್ಳಿ. ಓಕೆ, ಪ್ರಶ್ನೆಗಳನ್ನು ನೋಡೋಣ. ರಾಷ್ಟ್ರೀಯ ಗಣಿತ ದಿನವನ್ನು ನಾವು ಯಾವಾಗ ಆಚರಿಸುತ್ತೇವೆ? ಸೊ ರಾಷ್ಟ್ರೀಯ ಗಣಿತ ದಿನವನ್ನು ನಾವು ಪ್ರತಿ ವರ್ಷ ಈ ಒಬ್ಬ ಗಣಿತಜ್ಞನ ನೆನಪಾಗಿ, ಅವರ ಹುಟ್ಟಿದ ನೆನಪಿಗಾಗಿ, ಅಂದರೆ ಅವರು ಹುಟ್ಟಿದ ದಿನವನ್ನೇ ನಾವು ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸ್ತೀವಿ. ಸೊ ಅವ್ರು ಬೇರೆ ಯಾರು ಅಲ್ಲ, ಶ್ರೀನಿವಾಸ್ ರಾಮಾನುಜನ್ ಅವರು. ಸೊ ಅವ್ರು ಹುಟ್ಟಿದ ಡೇಟ್ ಯಾವಾಗಂದರೆ ಡಿಸೆಂಬರ್ 22. ಸೊ ಆ ದಿನವನ್ನೇ ನಾವು ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸ್ತೀವಿ. ಯಾವಾಗಿನಿಂದ ಅಂದರೆ 2012 ಅಂದರೆ 2012ರಿಂದ ನಾವು ಈ ದಿನವನ್ನು ಆಚರಿಸ್ತಾ ಬರ್ತಾಯಿದ್ದೀವಿ. ಸೊ ಹಾಗಾದರೆ 2012ರಲ್ಲಿ ಈ ದಿನವನ್ನು ಘೋಷಣೆ ಮಾಡಿದ ಪ್ರಧಾನಿ ಯಾರು? ಕಮೆಂಟ್ ಮಾಡಿ ನೋಡೋಣ. ಟಿಪ್ಪಣಿಗಳು ಮತ್ತು ಸಾಲ ಒಪ್ಪಂದಗಳ ವಿನಿಮಯಕ್ಕೆ ಇತ್ತೀಚೆಗೆ ಭಾರತದೊಂದಿಗೆ ಸಹಿ ಹಾಕಿದ ದೇಶ ಯಾವುದು? ಸೊ ಈ ದೇಶ ಯಾವುದಂದರೆ, ಸೊ ಆ ದೇಶದ ಪ್ರಧಾನಿ ಶಿಂಜೋ ಅಬೆ ಅವರಿದ್ದಾರೆ. ಸೊ ಆ ದೇಶ ಯಾವುದಲ್ಲ, ಜಪಾನ್. ಸೊ ಆ ಒಪ್ಪಂದದಲ್ಲಿ ಕೆಲವೊಂದು ಪ್ರಮುಖ ಯೋಜನೆಗಳನ್ನು ಸಹಿತ ಹೇಳಲಾಗಿದೆ. ಸೊ ಆ ಯೋಜನೆಗಳು ಯಾವಂದರೆ, ಅದರಲ್ಲಿ ಪ್ರಮುಖವಾಗಿ 2ನೇ ಹಂತದ ಚೆನ್ನೈ ಮೆಟ್ರೋ ಯೋಜನೆಗಾಗಿ ಒಟ್ಟು 75.5 ಬಿಲಿಯನ್, ಮತ್ತು ಸುಸ್ಥಿರ ಅಭಿವೃದ್ಧಿ ವಿಷಯಗಳನ್ನು ಸಾಧಿಸಲು ಜಪಾನ್ ಮತ್ತು ಭಾರತದ ನಡುವಿನ ಸಹಕಾರಕ್ಕಾಗಿ 15 ಬಿಲಿಯನ್, ಮತ್ತು ಡೈರಿ ಅಭಿವೃದ್ಧಿಗಾಗಿ 14.987 ಬಿಲಿಯನ್. ಸೊ ಇಷ್ಟು ದುಡ್ಡನ್ನು ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡಲಾಗಿದೆ. ಸೊ ಈ 75.5 ಈ ಬಿಲಿಯನ್ ಒಳಗೆ ಏನಿದಾವಲ್ಲ, ಸೊ ಇದು ಡಾಲರ್ ಅಲ್ಲ, ಇದು ಜಪಾನಿನ ಕರೆನ್ಸಿಯಾದ ಯೆನ್ನಲ್ಲಿ ಇಷ್ಟು ದುಡ್ಡು. ಓಕೆ,
ಇತ್ತೀಚೆಗೆ ನೀತಿ ಆಯೋಗ ಬಿಡುಗಡೆ ಮಾಡಿದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು? ಸೊ ಇದಕ್ಕೆ ಉತ್ತರ ಹಿಮಾಚಲ್ ಪ್ರದೇಶ್. ಇನ್ನು ಟಾಪ್ ಪರ್ಫಾರ್ಮರ್ ಸ್ಟೇಟ್ ಅಂತ 2 ಸ್ಟೇಟ್ಗಳಿವೆ. ಸೊ ಒಂದು ಹಿಮಾಚಲ್ ಪ್ರದೇಶ್, ಕೇರಳ. ಸೊ ಹಿಮಾಚಲ ಪ್ರದೇಶ ಮುಖ್ಯವಾಗಿ ಶುದ್ಧ ಕುಡಿಯುವ ನೀರು ಮತ್ತು ತ್ಯಾಜ್ಯ ನಿರ್ವಹಣೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಇನ್ನು ಕೇರಳ ಜನರ ಆರೋಗ್ಯ ಕಾಪಾಡುವ ನಿಟ್ಟು ಮತ್ತು ಅವರ ಹಸಿವನ್ನು ನೀಗಿಸಲು ಕೈಗೊಂಡ ಕ್ರಮಗಳು. ಸೊ ಈ ವಿಷಯದಲ್ಲಿ ಕೇರಳ ಫಸ್ಟ್ ಇದೆ. ಸೊ ಇನ್ನು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಯಲ್ಲಿ ಚಂಡೀಗಢ ಟಾಪ್ನಲ್ಲಿದೆ. ಸೊ ಇದನ್ನು ಬಿಡುಗಡೆ ಮಾಡಿದ್ದು ಯಾವುದು? ನೀತಿ ಆಯೋಗ. ಓಕೆ. ರೈತರ ಒಟ್ಟಾರೆ ಅಭಿವೃದ್ಧಿಗಾಗಿ ಕಾಲಿಯಾ ಎಂಬ ಯೋಜನೆಯನ್ನು ಇತ್ತೀಚೆಗೆ ಜಾರಿಗೊಳಿಸಿದ ರಾಜ್ಯ ಯಾವುದು? ಸೊ ಆ ರಾಜ್ಯದ ಮುಖ್ಯಮಂತ್ರಿ ಇವರಾಗಿದ್ದಾರೆ. ಸೊ ಇವ್ರನ್ನ ನೀವು ಗುರುತು ಹಿಡಿಬೋದಾ? ಸೊ ಇವ್ರು ಯಾರಲ್ಲ, ಇವರು ನವೀನ್ ಪಟ್ನಾಯಕ್. ಇವರು ಒಡಿಸ್ಸಾದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಈ ಒಡಿಸ್ಸಾ ರಾಜ್ಯ ಈ ಕಾಲಿಯಾ ಅನ್ನೋ ಯೋಜನೆಯನ್ನು ಜಾರಿಗೊಳಿಸಿದೆ. ಸೊ ಅದರಲ್ಲಿ ಕೆಲವೊಂದು ಪ್ರಮುಖ ವಿಷಯಗಳ ಬಗ್ಗೆ ನಾವು ನೋಡೋದಾದರೆ, ಸೊ ಆ ಯೋಜನೆಗಾಗಿ ಒಟ್ಟು 10,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಸೊ 10,000 ರೂಪಾಯಿ ಧನ ಸಹಾಯವನ್ನು ರೈತರಿಗೆ ನೀಡಲಾಗುತ್ತೆ. ಸೊ ಖಾರಿಫ್ ಬೆಳೆಗಾಗಿ 5,000 ಮತ್ತು ರಾಬಿ ಬೆಳೆಗಾಗಿ ಒಟ್ಟು 5,000, ಟೋಟಲ್ ಆಗಿ 10,000 ಧನ ಸಹಾಯವನ್ನು ಈ ಯೋಜನೆಯಡಿ ಮಾಡಲಾಗುತ್ತೆ. ಅಲ್ಲದೆ 50,000 ರೂಪಾಯಿವರೆಗೆ ಬೆಳೆ ಸಾಲವನ್ನು ಕೂಡ ನೀಡಲಾಗುತ್ತೆ, ಅದು ಕೂಡ ಇಂಟ್ರೆಸ್ಟ್ ಇಲ್ಲದೇ. 15ನೇ ಗ್ಲೋಬಲ್ SME ಶೃಂಗಸಭೆ ಎಲ್ಲಿ ನಡೆಯಿತು? ಸೊ ಇದಕ್ಕೆ ಉತ್ತರ ದೆಹಲಿಯಲ್ಲಿ ನಡೆಯಿತು. ಸೊ ಈ ಥೀಮ್ ಏನಂತ ಕೇಳ್ಬೋದು? ಬಿಲ್ಡಿಂಗ್ ಪಾರ್ಟ್ನರ್ಶಿಪ್ ಥ್ರೂ ಗ್ಲೋಬಲ್ ವ್ಯಾಲ್ಯೂ ಚೇನ್ಸ್. ಓಕೆ, ಇವಿಷ್ಟು ಈ ದಿನದ ಕರೆಂಟ್ ಅಫೇರ್ಸ್. ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ದರೆ ಮತ್ತೆ ನಾನು ನಾಳೆ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್.